ಮಂಡೆ ಮೇಲೆ ತೀರ್ಥ ಬಿದ್ದ ತಕ್ಷಣ ಆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿದಷ್ಟು ತೃಪ್ತಿ ಆಗುತ್ತೆ. ಯಾರು ಶಿವನನ್ನು ನಂಬುತ್ತಾರೆ, ಯಾರು ಶಿವನನ್ನು ಎಡಬಿಡದೆ ಆರಾಧನೆ ಮಾಡ್ತಾರೆ, ಅವರನ್ನ ಶಿವನೇ ಖಂಡಿತವಾಗ್ಲೂ ಕೈ ಹಿಡಿದು ಮೇಲ್ ಕರ್ಕೊಳ್ತಾನೆ ಅಂತ ಹೇಳಿ. ಆ ಅಮೃತಮಯವಾದಂಥ ತೀರ್ಥದಿಂದ ಯಾರೇ ಸ್ನಾನ ಮಾಡಿದ್ರೂ ಸಹ ಅವರಿಗೆ ಇಷ್ಟಾರ್ಥಗಳು ನೆರವೇರುವಂಥದ್ದು, ಕೃತಜನ್ಮದಲ್ಲಿ ಮಾಡಿರುವಂಥ ಪಾಪಗಳ ನಿವಾರಣೆ, ಹಾಗೆ ಚರ್ಮದ ಕಾಯಿಲೆ ಇರ್ಬೋದು, ರೋಗ ರುಜಿನಗಳಿರ್ಬೋದು, ಅಷ್ಟದಾರಿದ್ರ್ಯಗಳಿರ್ಬೋದು ನಿವಾರಣೆ ಆಗುತ್ತೆ ಅಂತ ಹೇಳಿ ನಂದಿ ಪುರಾಣದಲ್ಲಿ ಹೇಳಿರುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮಗಳು ಎಂಗೇಜ್ಮೆಂಟು ಆಯಿತು. ಇವಾಗ ಮದುವೆ ಎಲ್ಲ ಆಗಲಿ ಅಂತ ತೀರ್ಥ ಸ್ನಾನಕ್ಕೋಸ್ಕರ ಇಲ್ಲಿ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಆವಾಗ ಉಳಿಯಲ್ಲ ಅಂತ ಹೇಳಿದರು ಡಾಕ್ಟ್ರು. ಇಲ್ಲಿಗೆ ಬಂದು ಇದು ಮಾಡಾದ್ಮೇಲೆ ಇವಾಗ ಡಿಸ್ಚಾರ್ಜ್ ಆಗಿ ಓಡಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಸ್ವಾಮಿ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ನಮ್ಮದವರಿಗೆ ಕೈ ಬಿಡಲ್ಲ, ಎಲ್ಲ ಒಳ್ಳೆ ರೀತಿ ನಡೀತಾ ಇದೆ. ನಮಗೆ ನಂಬಿಕೆ ಇದೆ, ಎಲ್ಲ ಒಳ್ಳೇದಾಗಿದೆ. ಆ ಸ್ವಾಮಿ ಅನುಗ್ರಹನೂ ಸಿಕ್ಕಿದೆ, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಜನ ಸೇರಿದರೆ ಎಲ್ಲ ನಂಬಿಕೆ, ಸ್ವಾಮಿ ದಯೆ. ಇಷ್ಟು ಜನ ಸೇರೋಕ್ಕೆ ಆ ಸ್ವಾಮಿನೇ ಕಾರಣ. ಅವ್ರ ದಯೆ ಇಲ್ಲದೆ ಯಾರೂ ಬರೋಕ್ಕಾಗಲ್ಲ. ಕೇಳ್ಕೊಂಡಿದ್ದೀವಿ, ಒಳ್ಳೇದಾಗಿದೆ, ನಮಗೆ ಅನುಕೂಲ ಆಗಿದೆ, ಬೇಡ್ಕೊಂಡಿದ್ದೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಾವು ನನ್ನ ಮಗನ ವಿಷಯಕ್ಕೆ ಅಂದ್ಕೊಂಡಿದ್ದೆ. ಎಕ್ಸಾಮ್ ಇದಕ್ಕೆ ಅವನು JSS ಅಲ್ಲಿ ಓದ್ತಿದ್ದಾನೆ, ಅದು ಚೆನ್ನಾಗಾಯಿತು. ನಮ್ಮ ಮಗಳು ಮದುವೆ ವಿಷಯಕ್ಕೆ ಅಂದ್ಕೊಂಡಿದ್ದೆ, ಮದುವೆನೂ ಆಗಿದೆ. ಈಗ ಇನ್ನು ಮುಂದೆ ಅವ್ನ ಮದುವೆ ವಿಷಯಕ್ಕೆ ಬಂದಿದ್ದೀನಿ. ಇವತ್ತು ಅಂದ್ಕೊಂಡು ಹೋಗಿದ್ದೀನಿ, ಇನ್ನು ನೋಡೋಣ. ಇನ್ನಷ್ಟು ಎಲ್ಲ ಹರಕೆ ಎಲ್ಲ ಇಟ್ಟಿದ್ದೀನಿ, ಸ್ವಾಮಿ ಪಾದಕ್ಕೆ ಬಿಟ್ಟು ಹೋಗಿದ್ದೀನಿ. ಅವ್ನು ನಡೆಸ್ಕೊಂಡು ಹೋಗ್ತಾನೆ ಅಂತ ನಂಬಿಕೆ ಇದೆ. ನಾನು ನಡೆಸ್ಕೊಂಡು ಹೋಗ್ತೀನಿ. ಇನ್ನು ಮುಂದೆನೂ ಬರ್ತಾ ಇರ್ತೀವಿ ಇಲ್ಲೇ ಸದಾ. ನಮ್ಮದು ದೇವಸ್ಥಾನವೂ ಇದೆ ಜಿಗಣಿನಲ್ಲಿ, ಇದೇ ಕಾಶೇಶ್ವರನ ದೇವಸ್ಥಾನ. ಅಲ್ಲಿ ಹೋಗ್ದಿರೋ ಇಲ್ಲೇ ಬಂದಿದ್ದೀವಿ ನಾವು. ಇದೇನು ಪವರ್ಫುಲ್ ಇರ್ತಾರೆ. ಇವಾಗ ಸಪೋಸ್ ಎಲ್ಲರೂ ಕಾಶಿಗೆ ಹೋಗೋಕ್ಕಾಗಲ್ಲ ಅಂದರೂ ಇಲ್ಲಿಗೆ ಬಂದರೂ ಅಲ್ಲಿ ಹೋಗೋಷ್ಟೇ ಪವಿತ್ರತೆ ಇರುತ್ತೆ. ಸೊ ದಟ್ ಇಲ್ಲಿಗೆ ಬಂದರೆ ಅವ್ರವ್ರ ಪಾಪ ಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ. ನನ್ನ ಮಗ ಅವನಿಗೆ ಸುಮಾರು 36-37 ವರ್ಷ ಆಗಿತ್ತು. ಅವನು ವಿದೇಶದಲ್ಲಿದ್ದ, ಮದುವೆ ಆಗಿಲ್ಲ ಅವನಿಗೆ. ಮದುವೆಗೆ ಪ್ರಯತ್ನ ಮಾಡ್ತಾಯಿದ್ವಿ. ನಾನು ಯಾರೋ ಹೇಳಿದ್ರು, ನಾನು ದೈವಭಕ್ತ, ನಾನು ಈ ಶಿವಭಕ್ತ ನಾನು ಮೊದಲೇ. ನನಗೆ ಹೇಳಿದ ತಕ್ಷಣ ನಾನು ನನ್ನ ಸ್ನೇಹಿತರು ಇವರು ಮುನಿಸ್ವಾಮಿಗೌಡರು ಅಂತ, ಇವ್ರಿಗೆ ಕರ್ಕೊಂಡು ಬಂದೆ. ಇಲ್ಲಿ ಬಂದು ಕೈಗೆ ಅವನೇ ಕಂಕಣ ಕಟ್ಸ್ಕೊಂಡ್ಬಿಟ್ಟ. ಈ ಮೊನ್ನೆ ದೀಪಾವಳಿಗೆ ಒಂದು ಮದುವೆ ಎಲ್ಲ ಫಿಕ್ಸ್ ಆಯಿತು. ತುಂಬ ದಿನದಿಂದ ಆಗಿದೆ, ಸಕ್ಸಸ್ ಆಗಿಲ್ಲ, ನಮ್ಗೆ ಯಾವುದೂ ಆಗಿಲ್ಲ. ಎಲ್ಲ ನಾವು ಏನು ಕಾಲಿಟ್ಟು ಕಡೆ ಎಲ್ಲ ಕಡೆನೂ ಲಾಸ್ ಆಗಿದೆ. ಇವಾಗ ಕಾಲು ಇಟ್ಟಿದ್ದೀವಿ ಒಂದು ಕಡೆಯಿಂದ, ದೇವ್ರ ಹತ್ರ ಬೆಳಿಗ್ಗೆ ಬಂದಮೇಲೆ ಸಕ್ಸಸ್ ಆಗಿದೆ. ನಾವು ಎಲ್ಲ ಕಡೆನೂ ತಿರುಗಾಡಿದ್ರಿ, ಇಲ್ಲಿ ಬಂದು ನಾಡಿ ಯೋಚಿಸ್ತಾ ಕೇಳಿದ್ರಿ. ನಮಗೇನಾಗಿತ್ತೋ ಅದು ಕರೆಕ್ಟಾಗಿ ಹೇಳಿದ್ರು. ಆಮೇಲೆ ಹೋಮ ಅದು ಮಾಡಿಸು ಅಂದರು, ಮಾಡಿಸಾದ್ಮೇಲೆ ನಮ್ಮ ಬಿಗ್ನೆಸ್ಸು ಬಿದೋಗಿತ್ತು. ನಮ್ಮ ಬಿಗ್ನೆಸ್ಸು ತುಂಬ ಇಂಪ್ರೂವ್ಮೆಂಟ್ ಆಯಿತು. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ ಯಾರೇ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಅವರಿಗೆ ಇಷ್ಟಾರ್ಥಗಳು ನೆರವೇರುವಂಥದ್ದು, ಕೃತಜನ್ಮದಲ್ಲಿ ಮಾಡಿರುವಂಥ ಪಾಪಗಳ ನಿವಾರಣೆ, ಹಾಗೆ ಪುಣ್ಯೋಪೇತವಾದಂಥ ಅನುಗ್ರಹಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಸ್ವಾಮಿ ಬಳಿ ಇಟ್ಟಂಥ ಕಂಕಣವನ್ನು ಮದುವೆಯಾಗದಿರೋ ಇರುವಂತಹ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಕಟ್ಟೋದ್ರಿಂದ ಅವರಿಗೆ ಮದುವೆ ಭಾಗ್ಯ ಅನ್ನುವಂಥದ್ದಾಗುವಂಥದ್ದು. ಹಾಗೆ ದೇವರಿಗೆ ಅನ್ನಾಭಿಷೇಕ ಆಗತ್ತೆ. ಆ ಅನ್ನಾಭಿಷೇಕದ ಪ್ರಸಾದವನ್ನು ಮಕ್ಕಳಿಲ್ಲದಂಥ ದಂಪತಿಗಳು ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಅವರಿಗೆ ಸಂತಾನ ಭಾಗ್ಯ ಆಗತ್ತೆ ಅಂತ ಹೇಳಿ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅಷ್ಟೈಶ್ವರ್ಯಗಳು. ಅಷ್ಟೈಶ್ವರ್ಯಗಳನ್ನು ಅನುಗ್ರಹ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಶಿವನಿಗೆ ಮಾತ್ರನೇ. ಸರಸ್ವತಿಗೆ ವಿದ್ಯೆಯನ್ನು ಅನುಗ್ರಹ ಮಾಡ್ತಕ್ಕಂಥವನು ಶಿವ. ಹಾಗೆ ಲಕ್ಷ್ಮಿಗೆ ಹಣವನ್ನು ಕೊಟ್ಟಂಥವನು, ಕುಬೇರನಿಗೆ ಹಣ ಕೊಟ್ಟಂಥವನು ಶಿವ. ಹಾಗಾಗಿ ಎಲ್ಲವನ್ನು ಕೊಡ್ತಕ್ಕಂಥ ಶಕ್ತಿ ಇರುವಂಥದ್ದು ಜಗತ್ತಿನಲ್ಲೇ ಶಿವನಿಗೆ ಮಾತ್ರನೇ. ಹಾಗಾಗಿ ಯಾರು ಶಿವನನ್ನು ನಂಬುತ್ತಾರೆ, ಯಾರು ಶಿವನನ್ನು ಎಡಬಿಡದೆ ಆರಾಧನೆ ಮಾಡ್ತಾರೆ, ಅವರನ್ನು ಶಿವನೇ ಖಂಡಿತವಾಗ್ಲೂ ಕೈ ಹಿಡಿದು ಮೇಲ್ ಕರ್ಕೊಳ್ತಾನೆ ಅಂತ ಹೇಳಿ ಇದು ಅನೇಕ ಶಾಸ್ತ್ರಗಳು ಪುರಾಣಗಳು ಹೇಳುವಂಥದ್ದು. ಹಾಗಾಗಿ ಭಕ್ತಾದಿಗಳು ಪ್ರತಿ ತ್ರಯೋದಶಿಯಲ್ಲಿ ಈ ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಭಗವಂತ ನಿಮ್ಮನ್ನು ಕೈ ಹಿಡಿಯುವಂಥದ್ದಾಗತ್ತೆ. ಅಂದರೆ ಹಿಂದೆ ಅಮೃತ ಮಂಥನ ಮಾಡಬೇಕಾದ್ರೆ ಹಾಲಾಹಲ ಬರುತ್ತೆ. ಆ ಹಾಲಾಹಲವನ್ನು ಶಿವ ಕುಡಿತಾನೆ, ಪ್ರಜ್ಞಾಹೀನನಾಗ್ತಾನೆ. ಆ ಸಂದರ್ಭದಲ್ಲಿ ಆಕಾಶಗಂಗೆ ಧಾರಾಕಾರವಾಗಿ ಶಿವನ ಮೇಲೆ ಬೀಳುವಂಥ ಸಮಯವನ್ನು ಪ್ರದೋಷ ಕಾಲ ಅಂತ ಕರಿತೀವಿ. ಆ ಪ್ರದೋಷ ಕಾಲದಲ್ಲಿ ಸ್ವಾಮಿ ಮೇಲೆ ಬಿದ್ದಂಥ ಒಂದೊಂದು ಹನಿಯ ನೀರು ಸಹ ಅಮೃತಕ್ಕೆ ಸಮಾನ. ಆ ಅಮೃತಮಯವಾದಂಥ ತೀರ್ಥದಿಂದ ಯಾರೇ ಸ್ನಾನ ಮಾಡಿದ್ರೂ ಸಹ ಅವ್ರಿಗಿರ್ತಕ್ಕಂಥ ಯಾವುದೇ ಚರ್ಮದ ಕಾಯಿಲೆ ಇರ್ಬೋದು, ರೋಗ ರುಜಿನಗಳಿರ್ಬೋದು, ಅಷ್ಟದಾರಿದ್ರ್ಯಗಳಿರ್ಬೋದು ನಿವಾರಣೆ ಆಗುತ್ತೆ ಅಂತ ಹೇಳಿ ನಂದಿ ಪುರಾಣದಲ್ಲಿ ಹೇಳಿರುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈ ನಾಡಿಶಾಸ್ತ್ರ ಬಂದು ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ ನೋಡಿ
ನಾಡಿಶಾಸ್ತ್ರ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ನಾಡಿಶಾಸ್ತ್ರ ಬಂದು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಬಂದಂಥ ಭಕ್ತಾದಿಗಳಿಗೆ ಟೋಕನ್ ಕೊಡುವಂಥದ್ದಾಗತ್ತೆ. ಆ ದಿನ ಅವ್ರಿಗೆ ಎಷ್ಟು ಟೋಕನ್ ಕೊಟ್ಟಿರ್ತೀವಿ ಆ ಟೋಕನ್ ಪ್ರಕಾರವಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಜ್ಯೋತಿಷ ಅನ್ನುವಂಥದ್ದು ಹೇಳಲಾಗುತ್ತೆ. ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅಟ್ಟೂರು ಗ್ರಾಮ ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಫೋನ್ ಮುಖಾಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದನ್ನು ಮಾಡಬೇಕಾಗುವಂಥದ್ದಾಗತ್ತೆ.